ನಮಸ್ತೆ ಮಿತ್ರರೇ. ಇವತ್ತು ಒಂದು ತುಳುನಾಡು ಶೈಲಿಯ ಮೀನಿನ ಪದಾರ್ಥ. ಈಗ ಮಾರ್ಕೆಟ್ನಲ್ಲಿ ಸಣ್ಣ ಸಣ್ಣ ಬಂಗುಡೆಗಳು ಬರ್ತದೆ. ಅಷ್ಟೊಂದು ರುಚಿಕರ ಅಂತ ಹೇಳೋದಿಲ್ಲ. ದೊಡ್ಡ ಬಂಗುಡೆ ಆದರೆ ಬಹಳ ರುಚಿಕರ. ಅದರದ್ದು ಪನ್ನೊಪ್ಪು ಕರಿ ಆಗಲಿ ಅಥವಾ ಈ ಪುಳಿ ಮುಂಚೆ ಆಗಲಿ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ಈ ಸಣ್ಣ ಸಣ್ಣ ಮೀನಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಸ್ವಲ್ಪವೇ ತೆಂಗಿನಕಾಯಿ ಬಳಸಿ ಒಂದು ರುಚಿಕರವಾದ ಗ್ರೇವಿ ಮಾಡಿದರೆ ಬಹಳ ಟೇಸ್ಟಿಯಾಗಿ ಸಹ ಬರ್ತದೆ. ನಮಗೆ ಊಟ ಮಾಡಲಿಕ್ಕೆ ಸಹ ಬಹಳ ಖುಷಿಯಾಗ್ತದೆ. ಹಾಗಾದರೆ ಬನ್ನಿ, ಇವತ್ತು ಒಂದು ಕರಾವಳಿ ಶೈಲಿಯ ಒಂದು ಸ್ಪೆಷಲ್ ಆದ ಸ್ವಲ್ಪವೇ ತೆಂಗಿನಕಾಯಿಯನ್ನು ಬಳಸಿ ಮಾಡಿದಂತಹ ಒಂದು ರುಚಿಕರವಾದ ಬಂಗುಡೆಯ ರಸ, ರೇಸ ಅಂತ ಏನು ನಾವು ಕರಾವಳಿಯಲ್ಲಿ ಕರಿತೇವೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಸಣ್ಣ ಬಂಗುಡೆಯ ಗ್ರೇವಿಯನ್ನು ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ ಸಣ್ಣ ಸೈಜಿನ ಬಂಗುಡೆಗಳು. ಇದನ್ನು ಸಿಂಪಲಾಗಿ ಹೀಗೆ ಗ್ರೇವಿ ಮಾಡಿದರೆ ಅಷ್ಟು ರುಚಿಕರವಾಗಿ ಬರುವುದಿಲ್ಲ. ಆದರೆ ಭಯಂಕರ ಫ್ರೆಶ್ ಬಂಗುಡೆಗಳು, ನಿಮಗೆ ನೋಡಿದರೆ ಗೊತ್ತಾಗ್ಬೋದು ಹೇಗೆ ಉಂಟು. ನೋಡಿದರೆ ಒಳಗಿನ ರೆಡ್ಡಿಶ್ ಆಗಿ ಉಂಟು, ಬಹಳ ಫ್ರೆಶ್ ಆದ ಬಂಗುಡೆಗಳು. ಇದನ್ನು ನಾವಿವತ್ತೊಂದು ರುಚಿಕರವಾದ ಒಂದು ನೋಡಿ ಒಂದೇ ಚಮಚ ತೆಂಗಿನ ತುರಿ ಬಳಸಿ ಒಂದು ನನ್ನ ಅಮ್ಮ ಮಾಡ್ತಿದ್ದಂತಹ ರೀತಿಯಲ್ಲಿ ಬಹಳ ಟೇಸ್ಟಿಯಾಗಿ, ಅಂದರೆ ಸಣ್ಣ ಬಂಗುಡೆ ಅಷ್ಟೊಂದು ರುಚಿಕರವಾಗಿ ರಸದಲ್ಲಿ ಬರುವುದಿಲ್ಲ. ಹಾಗಾಗಿ ಒಂದು ರಸ ಮಾಡೋಣ. ಈಗ ಮೊದಲಿಗೆ ಇದನ್ನು ಕ್ಲೀನ್ ಮಾಡಿ ತರಲಿಕ್ಕುಂಟು. ಅದರ ಮೊದಲು ಏನೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡೋಣ. ನೋಡಿ, ಇಲ್ಲಿ 12 ನಾನು ಈ ಮೆಣಸು ತೆಗೆದುಕೊಂಡಿದ್ದೆ. ಅದರಲ್ಲಿ 10 ಉದ್ದ ಬ್ಯಾಡಿಗೆ ಮೆಣಸು, 2 ಸಣ್ಣದಾದ ಈ ರೌಂಡ್ ಮೆಣಸು, ಊರಿನ ಮೆಣಸು, 1.5 ಚಮಚದಷ್ಟು ಕೊತ್ತಂಬರಿಯ ಬೀಜ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, 4-5 ಪಾಟ್ಗಳಷ್ಟು ಗಾರ್ಲಿಕ್, ಇನ್ನಿಲ್ಲಿ ಓಮ, ಒಂದು 1/4 ಚಮಚದಷ್ಟು ಓಮ. ಇಲ್ಲಿ ನೋಡಿ ಒಂದೇ ಒಂದು ಚಮಚ ಅಥವಾ 2 ಚಮಚ ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ, ಒಂದು ಸಣ್ಣ ತುಂಡು ಶುಂಠಿಯನ್ನು, ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಸಣ್ಣದಾಗಿ ತುಂಡರಿಸಿದ್ದೇನೆ. ಇಲ್ಲಿ ಒಂದು ನೀರುಳ್ಳಿಯನ್ನು ಸಹ ಚಾಪ್ ಮಾಡಿಟ್ಕೊಂಡಿದ್ದೇನೆ. ಒಂದು 1/4 ಚಮಚದಷ್ಟು ಸಾಸಿವೆ ಬೇಕು ನಮಗೆ, ಅರ್ಧ ಚಮಚ ಮೆಂತೆ ಮತ್ತು ಅರ್ಧ ಚಮಚ ಈ ಕರಿಮೆಣಸಿನ ಬೀಜಗಳು, ಉಪ್ಪು ಬೇಕು, ಹಳದಿಯ ಪೌಡರ್ ಬೇಕು, ಇನ್ನು 2 ಗ್ರೀನ್ ಚಿಲ್ಲಿ ಸಹ ಬೇಕು ನಮಗೆ. ಈಗ ಮೊದಲಿಗೆ ನಾನು ಈ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತರ್ತೇನೆ, ಆಮೇಲೆ ಏನು ಮಾಡೋದನ್ನು ನೋಡೋಣ. ಮಿತ್ರರೇ, ಇಲ್ಲಿ ನೋಡಿ ಮೀನೆಲ್ಲ ಕ್ಲೀನಾಗಿ ಬಂತು. ಈಗ ಇದಕ್ಕೆ ನಾನು ಒಂದೊಂದು ದೂರದಲ್ಲಿ ಇದನ್ನು ನಾನು ಕಟ್ ಮಾಡ್ಕೊಳ್ತೇನೆ. ಸಣ್ಣ ಮೀನಲ್ಲ, ಅದಾಗಿ ಸಣ್ಣ ಕಟ್ಸನ್ನು ಹಾಕ್ಕೊಳ್ತೇನೆ. ಹೇಗೆ ನಾವು ಈ ಫ್ರೈ ಮಾಡುವಾಗ ಹಾಕ್ಕೊಳ್ತೀವಿ, ಸ್ವಲ್ಪ ಸಣ್ಣ ಕಟ್ಸನ್ನು ಹಾಕ್ಕೊಂಡು ಇವತ್ತು ನಾನು ಇಡೀ ಸಣ್ಣ ನೋಡಿ, ಇದು ಏನು ದೊಡ್ಡ ಬಂಗುಡೆ ಅಲ್ಲ, ಅದರಿಂದಾಗಿ ಸಣ್ಣ ಬಂಗುಡೆ. ಇವತ್ತು ನಾನು ಮಾಡುವ ಮಸಾಲೆ ಅರ್ಧ kg ಮೀನಿಗೆ ಮಾಡುವಂತಹ ಮಸಾಲೆ ಮಾಡ್ತಿದ್ದೇನೆ ನಾನು. ಈಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಿದ್ದೇನೆ. ಇನ್ನು ಈ ದೊಡ್ಡ ದೊಡ್ಡ ಬಂಗುಡೆ ಆದರೆ ಏನಾಗ್ತದೆ ಹೇಳಿದರೆ ಬಹಳ ರುಚಿಯಾಗಿರ್ತದೆ. ಆಗ ಅದಕ್ಕೆ ಪದಾರ್ಥ ಸಿಂಪಲಾಗಿ ಪದಾರ್ಥ ಮಾಡಿದರೆ ಸಹ ಅದು ಭಾರಿ ರುಚಿಯಾಗಿ ಅದರದ್ದು ರಸ ಬರ್ತದೆ. ಇದು ಸಣ್ಣ ಬಂಗುಡೆ ಆಗುವಾಗ, ಅಂದರೆ ಈಗ ಫ್ರೆಶ್ ಆಗಿ ಈಗ ಹೊಸತ್ತಾಗಿ ಬಂದಂತಹ, ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ ಬರುವ ಸಣ್ಣ ಸಣ್ಣ ಬಂಗುಡೆ ಅಷ್ಟು ರುಚಿಯಾಗಿ ಬರುವುದಿಲ್ಲ, ಬಟ್ ಅದನ್ನು ನಾವು ರುಚಿಕರವಾಗಿ ಮಾಡಿಕೊಳ್ಬೋದು. ಈಗ ಇಷ್ಟು ಮಾಡಿದ ಮೇಲೆ ಇನ್ನು ಇದನ್ನು ಬದಿಗಿಟ್ಕೊಳ್ಳೋಣ. ಈಗ ಮಸಾಲೆ ಹುರಿಯೋಣ. ಒಂದು ಬಣಾಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾವು 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ ನಾನು. ಈಗ ತೆಂಗಿನ ಎಣ್ಣೆ ಬಿಸಿ ಆಗುವಾಗ ಮೊದಲಿಗೆ ನಾನು ಈ ಒಂದು ಮೆಂತೆ, ಅರ್ಧ ಚಮಚದಷ್ಟು ಮೆಂತೆ ಮತ್ತು ಅರ್ಧ ಚಮಚದಷ್ಟು ಈ ಕರಿಮೆಣಸನ್ನು ಇದರಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ, ಅಂದರೆ ಅದು ಕರಟಬಾರ್ದು, ಕಲ್ಲರ್ ಒಂಚೂರು ಚೇಂಜ್ ಆಗ್ತದೆ ನೋಡಿ, ಗೋಲ್ಡನ್ ಬ್ರೌನ್ ಬರುವಾಗ 2 ಸಹ ನೋಡಿ ಇದನ್ನು ತೆಗೆದಿಟ್ಕೊಳ್ತೇನೆ. ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತೇನೆ.
ಈಗ ಪುನಃ ಅದೇ ಪಾತ್ರೆಯನ್ನು ಬಣಗನಿಟ್ಕೊಂಡು ಅದರಲ್ಲಿ 10 ಬ್ಯಾಡಿಗೆ ಮೆಣಸು, 10ರಿಂದ 12 ತೆಗೆದುಕೊಳ್ಬೋದು ನೀವು, ಮತ್ತು 2 ಇಂತಹ ಗುಂಟೂರು ಅಥವಾ ಊರ ಮೆಣಸು ಅಂತ ಹೇಳ್ತೇವೇನು, ಅದನ್ನು ನಾವು ಈಗ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಉಬ್ಬಿ ಬರಬೇಕು ನೋಡಿ. ಎಣ್ಣೆ ಹೆಚ್ಚು ಹಾಕಲಿಲ್ಲ ನಾನು, ಒಂದೇ 1 ಚಮಚದಷ್ಟು ಹಾಕ್ಕೊಂಡದ್ದು. ನಾನಾಗ ನಿಮಗೆ ತೋರಿಸುವಾಗ ಹುಳಿ ತೋರಿಸಲಿಲ್ಲ. ಹುಳಿ ಸಾಧಾರಣ ಒಂದು ಲಿಂಬೆ ಗಾತ್ರದ ಹುಳಿ ಸಹ ಬೇಕಾಗ್ತದೆ ನಮಗೆ. ಈಗ ಇಲ್ಲಿ ಈ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೇನೆ. ಇದನ್ನು ಒಳ್ಳೆ ಫ್ರೈ ಮಾಡಿಕೊಳ್ಳೋಣ. ಇನ್ನು ಕೊನೆಯದಾಗಿ ನೋಡಿ ಒಳ್ಳೆ ಘಮ ಬರುವಾಗ ಕೊನೆಯದಾಗಿ 1/4 ಚಮಚದಷ್ಟು ಸಾಸಿವೆ ಹಾಗೂ 1/4 ಚಮಚದಷ್ಟು ಓಮಕ್ಕೆ ನಡುವು ಹಾಕುವಾಗ ಅದಕ್ಕೊಂದು ಡ್ರಾಪ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ ನೋಡಿ. ಹಾಗೆ ಸಾಕು. ಇದನ್ನೀಗ ಆಫ್ ಮಾಡಿಕೊಳ್ಳೋಣ ನೋಡಿ. ಸಾಸಿವೆ ಪಟ ಪಟ ಹೇಳುವಾಗ ಸಾಸಿವೆಯನ್ನು ಕೊನೆಗೆ ಹಾಕ್ಕೊಳ್ತೇವೆ. ಇನ್ನು ಇದಕ್ಕೆ 4-5 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ಮತ್ತು ನಾವು ಒಂದೇ 1 ಚಮಚದಷ್ಟು ತೆಂಗಿನ ತುರಿ, ಕೇವಲ 1 ಚಮಚ ಸಾಕು. ಅರ್ಧ ಕೆಜಿಗೆ ಒಂದು ದೊಡ್ಡ ಸ್ಪೂನ್ ನಾನೀಗ ಈ ಸ್ಪೂನಿನಲ್ಲಿ 1 ಫುಲ್ ಸ್ಪೂನು ತೆಂಗಿನ ತುರಿ ಅಷ್ಟೇ ಸಾಕು ನಮಗೆ, ತುಂಬ ಬೇಡ. ಬಟ್ ಈ ಒಂದು ಸಣ್ಣ ಸಣ್ಣ ಬಂಗುಡೆಗೆ ಅದು ರುಚಿಕರವಾಗಿ ಬರ್ತದೆ. ಅದರ ಗ್ರೇವಿ ಹೆಚ್ಚಾಗಿ ಹೋಟೆಲ್ನವರು ಹಾಗೆ ಮಾಡೋದು. ಹೆಚ್ಚು ಇಂಥ ಸಣ್ಣ ಬಂಗುಡೆಗೆ ತುಂಬ ತೆಂಗಿನಕಾಯಿ ಹಾಕಲಿಕ್ಕೆ ಇಲ್ಲ. ಇದನ್ನು ನಾನು ಹೇಳಿದ ಹಾಗೆ ನನ್ನ ಅಮ್ಮ ಇದನ್ನು ಹೆಚ್ಚಾಗಿ ಈ ರೀತಿಯಾಗಿ ಮಾಡ್ತಿದ್ರು. ಆಗ ಆ ಸಣ್ಣ ಬಂಗುಡೆ ಸ್ವಲ್ಪ ರುಚಿಕರವಾಗಿ ಬರ್ತದೆ. ಸಾಕು, ಇಷ್ಟಾಗಿ ಆಫ್ ಮಾಡ್ಕೊಳ್ತಿದ್ದೇನೆ. ಆಲ್ರೆಡಿ ಮಾಡಿ ನಾನೇ ತೆಂಗಿನ ತುರಿಯನ್ನು ಹಾಕ್ಕೊಂಡದ್ದು. ವೀಕ್ಷಕರೇ, ಇಲ್ಲಿ ನೋಡಿ, ಈಗ ಮಸಾಲೆ ಒಳ್ಳೆ ತಣ್ಣಗಾಗಿದೆ. ಈಗ ನಾವೇನು ಮಾಡೋದು ಹೇಳಿದೆ, ಈ ಮಸಾಲೆಯನ್ನು ಈ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡೋಣ. ಈಗ ಇದಕ್ಕೆ ಏನೆಲ್ಲ ಹಾಕಬೇಕಂತ ನಾನು ಹೇಳ್ತೇನೆ. ಕೂಡಲೇ ನಾವೀಗ ಮೆಂತೆ ಮತ್ತು ಕಾಳು ಮೆಣಸನ್ನು ಈಗಲೇ ಹಾಕ್ಕೊಳ್ಳಿಕ್ಕಿಲ್ಲ. ಅದನ್ನು ನೋಡಿ, ಇಷ್ಟ ಆಯ್ತಲ್ಲ. ಇಲ್ಲಿಗೀಗ ನಾವೀಗ ಶುಂಠಿ 1 ತುಂಡು ಹಾಕ್ಕೊಳ್ತಿದ್ದೇನೆ. 1 ಸಣ್ಣ ತುಂಡಿನಷ್ಟು ಶುಂಠಿ, 2 ತುಂಡು ಸಣ್ಣದು ನೀರುಳ್ಳಿ, ಇನ್ನು 1 ನಿಂಬೆ ಗಾತ್ರದ ಹುಳಿ, ಇನ್ನು ಹಳದಿ 1 ಚಮಚಗಳಷ್ಟು ಹಳದಿಯ ಪುಡಿಯನ್ನು ಹಾಕ್ಕೊಳ್ತಿದ್ದೇನೆ ನಾನು. ಹಳದಿ ಪುಡಿ ಮಸ್ಟ್ ಇಲ್ಲಿ ಬೇಕು, 1 ಚಮಚ ಬೇಕು. ಇಷ್ಟನ್ನು ಹಾಕಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೋಸಿ ಗ್ರೈಂಡ್ ಮಾಡಿ ತರ್ತೇನೆ. ಆಮೇಲೆ ಏನು ಮಾಡಬೇಕಂತ ಹೇಳೋಣ. ಮಿತ್ರರೇ, ಇಲ್ಲಿ ನೋಡಿ, ಇಷ್ಟು ಗ್ರೈಂಡ್ ಆಗುವಾಗ ನಿಮಗೆ ಗೊತ್ತಾಗ್ಬೋದು, ಫುಲ್ ಗ್ರೈಂಡ್ ಆಗಲಿಲ್ಲ ಇದೀಗ. ಈಗ ಇದಕ್ಕೆ ನಾವೇನು ಸುರಿಗೆ ಬೇರೆ ಸಪರೇಟಾಗಿ ಮೆಂತೆ ಮತ್ತು ಈ ಕರಿಮೆಣಸನ್ನು ಇಟ್ಟಿದ್ದೇವೆ, ಅದನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ ನೋಡಿ. ಸ್ವಲ್ಪ ಅದರ ಎಣ್ಣೆಯ ಒಟ್ಟಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇನ್ನು ಫೈನಾದ ಒಂದು ಮಸಾಲೆಯನ್ನು ಮಾಡಿ ತರೋಣ. ಮಿತ್ರರೇ, ಇಲ್ಲಿ ನೋಡಿ, ಎಷ್ಟು ಫೈನಾದ ಮಸಾಲ ಪೇಸ್ಟ್ ರೆಡಿಯಾಗಿ ಬಂತು ನೋಡಿ. ಕಲರ್ ಈ ರೀತಿ ಬರ್ತದೆ. ಇದಕ್ಕೆ ನಾವು ತುಂಬ ತೆಂಗಿನಕಾಯಿ ಹಾಕಲಿಲ್ಲ. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ ನಾನು. ಎಲ್ಲವನ್ನು ಸಹ ಇದಕ್ಕೆ ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ತೇನೆ. ಇದು ಅರ್ಧ ಕೆಜಿಗೆ ಮಾಡುವಷ್ಟು ನಾನು ಮಸಾಲೆ ರೆಡಿ ಮಾಡಿದ್ದು ನೋಡಿ. ಒಳ್ಳೆ ಇದನ್ನೆಲ್ಲ ಚೆನ್ನಾಗಿ ಕಲಗಿಸ್ಕೊಳ್ಳೋಣ.
ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ನಾವು ಮಾಡ್ಕೊಳ್ಬೇಕು ನೋಡಿ. ಇದರಲ್ಲಿ ಇರೋದನ್ನು ಸಹ ಹಾಕ್ಕೊಂಡು ತುಂಬ ತೆಳುವೂ ಸಹ ಮಾಡ್ಕೊಂಡು ಹೋಗೋದು ಬೇಡ. ಇನ್ನೂ ಸಹ ಸ್ವಲ್ಪ ದಪ್ಪ ಆಯ್ತದು. ಇನ್ನು ಇದಕ್ಕೆ ಉಪ್ಪನ್ನು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಕಟ್ ಮಾಡಿದಂತಹ ಈ ನೀರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ, ಮತ್ತು ಸಣ್ಣ ಸಣ್ಣದಾಗಿ ಮಾಡಿದಂತಹ ಈ ಒಂದು ಜಿಂಜರ್. ಇನ್ನು 2 ಕಾಯಿ ಮೆಣಸನ್ನು ಒಂದು ಉದ್ದಕ್ಕೆ ಅಥವಾ ಅಡ್ಡಕ್ಕೆ ಸೀಳಿ, ಈ ರೀತಿ ಉದ್ದಕ್ಕೆ ಸಹ ಸೀಳ್ಬೋದು ಅಥವಾ ಅಡ್ಡಕ್ಕೆ ಸಹ ಸೀಳಿ, ಒಂದು 2 ನಿಮಗೆ ಖಾರ ಕರೆಕ್ಟ್ ಬೇಕಿದ್ರೆ ಅಷ್ಟನ್ನು ಹಾಕ್ಕೊಂಡು ಇದನ್ನೊಮ್ಮೆ ತಿರುಗಿಸಿಕೊಳ್ಳೋಣ. ನೋಡುವ ದಪ್ಪ ಕರೆಕ್ಟ್ ಉಂಟ ನೋಡ್ಕೊಳ್ಳೋಣ. ಇದು ತುಂಬ ದಪ್ಪ ಆಯಿತು. ಇನ್ನೂ ಸಹ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಅಂದರೆ ನಮಗೆ ತುಂಬ ನೀರು ಸಾಗಬಾರ್ದು, ತುಂಬ ದಪ್ಪ ಸಾಗಬಾರ್ದು. ಇದು ಇಷ್ಟು ಸಾಕು. ಇಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ಈಗ ಒಲೆ ಮೇಲೆ ಇಟ್ಕೊಳ್ಳೋಣ. ಇವತ್ತು ನನ್ನ ಇದರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಮೀನಾದರೆ ಸಹ ನೋಡಿ, ಇದರಲ್ಲಿ ಒಂದು ಈ ಮೊಟ್ಟೆಗಳು ಸಹ ಸ್ವಲ್ಪ ಇತ್ತು. ಸಣ್ಣ ಮೀನಾದರೂ ಸಹ ಬಹಳ ರುಚಿಕರವಾದ ಮೀನದು. ಈಗ ಒಲೆ ಮೇಲೆ ಇಟ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಲೆಯಲ್ಲಿ ಇಟ್ಕೊಂಡೆ ನೋಡಿ. ಈಗ ಈ ಹೊತ್ತಿನಲ್ಲಿ ಸ್ವಲ್ಪ ಎಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿ ಬರ್ತದೆ ನಮಗೆ. ಇನ್ನು ನಾನು ಇದರದ್ದು ಉಪ್ಪನ್ನು ಒಮ್ಮೆ ಚೆಕ್ ಮಾಡ್ತೇನೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಉಂಟು. ಒಂದು ಟೇಸ್ಟ್ ಒಂದು ಬೇರೆ, ಅಂದರೆ ಸ್ವಲ್ಪ ನಾವು ತೆಂಗಿನ ತುರಿಯನ್ನು ಹಾಕಿದ್ರಿಂದಾಗಿ ತೆಂಗಿನ ತುರಿಯ ರುಚಿಯೂ ಸಹ ಇದರಲ್ಲಿ ಬರ್ತದೆ. ಈಗ ಇದನ್ನು ಮುಚ್ಚಿ ಒಳ್ಳೆ ಕುದಿಯಲು ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಓಪನ್ ಮಾಡಿದ ಕೂಡಲೇ ಕ್ಯಾಮರಕ್ಕೆ ಅದರದ್ದು ಹಬೆ ತಾಗ್ತದೆ. ಸ್ವಲ್ಪ ಹೀಗೆ ಸೈಡ್ಸಲ್ಲಿ ಓಪನ್ ಮಾಡ್ತಾ ಇದ್ದೇನೆ ನೋಡಿ, ಈಗ ಕಾಣ್ಬೋದು. ಈಗ ಇಲ್ಲಿ ಏನು ನಾವು ಮೀನನ್ನು ಚೆನ್ನಾಗಿ ಉಪ್ಪು ಮತ್ತು ಇದು ಇಡಿಯನ್ನು ಹಾಕ್ಕೊಳ್ಳೋದು. ಹೀಗೆ ಹಾಕ್ಕೊಂಡ್ರೆ ಇದಕ್ಕೆ ಅದರದ್ದು ಚೆನ್ನಾಗಿ ಬರೋದು ನೋಡಿ. ಒಂದೊಂದಾಗಿ ಹಾಕ್ಕೊಳ್ತಿದ್ದೇನೆ ನೋಡಿ. ಸರಿ ಕುದಿಬೇಕು. ಹಾಗಾಗಿ ಸುರಿಗೆ ಉಪ್ಪು ಸ್ವಲ್ಪ ರಸಕ್ಕೆ ಆದಷ್ಟು ಕಡಿಮೆ ಹಾಕ್ಕೊಳ್ಬೇಕು. ಇನ್ನು ಇದನ್ನು ಹೀಗೆ ಹಾಕ್ಕೊಂಡ ಮೇಲೆ ನಾವು ಹೀಗೆ ಒಂದು ಬಟ್ಟೆಯನ್ನು ಯೂಸ್ ಮಾಡಿಕೊಳ್ಳಿ. ಬಟ್ಟೆಯನ್ನು ಯೂಸ್ ಮಾಡಿ ಇದನ್ನು ಹೀಗೆ ತಿರುಗಿಸಿಕೊಳ್ಳಿ. ತುಂಬ ಹೊತ್ತು ಸಹ ಮೀನನ್ನು ಇದು ಮಾಡಲಿಕ್ಕಿಲ್ಲ. ಇದರಲ್ಲಿ ಒಂದು ಸಣ್ಣ ಒಂದು ಕುದಿ ಹೇಳಿದರೆ ಒಂದು 3-4 ಸಣ್ಣ ಕುದಿ, ಬಟ್ ದೊಡ್ಡ ಒಂದೇ ಒಂದು ಕುದಿ ಸಾಕು ನಮಗೆ. ಸ್ವಲ್ಪ ಮೀನು ಆಚೆ ಈಚೆ ಹೋಗೋದಿದ್ರೆ ಸ್ವಲ್ಪ ಹೀಗೆ ಮಾಡಿಕೊಳ್ಳಿ. ಬೇಕಿದ್ರೆ ಹೀಗೆ ಮಾಡಿ 1 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಆಯ್ತು ವೀಕ್ಷಕರೇ, ಒಂದೇ 1 ನಿಮಿಷಗಳ ಬಳಿಕ ನೋಡಿ ಹೀಗೆ ಕುದೀತಾ ಬಂತು ನೋಡಿ. ಹೀಗೆ ಈಗ ಇನ್ನೊಮ್ಮೆ ಇದನ್ನು ಹೀಗೆ ಅಲ್ಲಾಡಿಸ್ಕೊಳ್ಳೋಣ. ಸಾಕು. ಇಷ್ಟಾದ ಮೇಲೆ ಅದು ಆಫ್ ಮಾಡಿ, ಇಷ್ಟಾದ ಮೇಲೆ ನಾವೇನು ಮಾಡಬೇಕು, ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಒಂದು 2-3 ನಿಮಿಷ ಅದರಲ್ಲೇ ಬೇಯಲಿಕ್ಕೆ ಬಿಡೋಣ. ಆಫ್ ಮಾಡಿದ ಮೇಲೆ ಹೆಚ್ಚು ಹುಡಿ ಆಗಬಾರ್ದು ಮೀನು. ಅದಕ್ಕೋಸ್ಕರ ನೋಡಿ ಇನ್ನೂ ಸಹ ಈ ಇದರ ಮಡಿಕೆಯಲ್ಲಿ ಮಾಡಿದೆ ನಾವು, ಮಣ್ಣಿನ ಮಡಿಕೆಯಲ್ಲಿ. ಅದರ ಬಿಸಿ ಆ ಮೀನನ್ನು ಇನ್ನೂ ಸಹ ಬೇಯಿಸ್ಕೊಳ್ತದೆ. ಅದರಿಂದಾಗಿ ಕೂಡಲೇ ಆಫ್ ಮಾಡಬೇಕು. ಸ್ಟೀಲ್ನಲ್ಲಿ ಮಾತ್ರ ಒಂದು ಸ್ವಲ್ಪ ಹೊತ್ತು, ಚೂರು ಹೆಚ್ಚು ಹೊತ್ತು ಬೇಕಾಗ್ತದೆ. ಈಗ 2 ನಿಮಿಷಗಳ ಬಳಿಕ ಮತ್ತೆ ಓಪನ್ ಮಾಡಿ ಸರ್ವ್ ಮಾಡೋಣ. ವೀಕ್ಷಕರೇ, 2 ನಿಮಿಷಗಳ ಬಳಿಕ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ, ಸರ್ವ್ ಮಾಡೋಣ. ನೋಡಿ ಏನು ಚೆನ್ನಾಗಿ ಬಂದಿದೆ ಹೇಳಿದರೆ. ಮೀನಿನ ಪದಾರ್ಥ ಹೇಳಿದರೆ ಹೀಗೆ ಇರಬೇಕು. ಈಗ ನೋಡಿ, ನಾನು ಮೊಟ್ಟೆ ಹಾಕಿದ ಒಂದು ವಿಡಿಯೋ ನಾನು ಅದು ಸ್ಕಿಪ್ ಆಯಿತು. ಅದರಿಂದಾಗಿ ಈ ಮೀನೆಲ್ಲ ಹಾಕಿ ಆದ ಮೇಲೆ ಕೊನೆಗೆ ಈ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು. ನೋಡಿ ಏನು ಚೆನ್ನಾಗಿ ಬಂದಿದೆ ಹೇಳಿದರೆ. ಈ ಕಟ್ಸ್ ಕೊಟ್ಟರೆ ಒಳ್ಳೆ ಎಳೆದುಕೊಳ್ತದೆ ಸಹ, ಮತ್ತು ಚೆನ್ನಾಗಿ ಸಹ ಬರ್ತದೆ. ಒಂದು 1/4 ತಟ್ಟೆಯಷ್ಟು ಒಂದು ರಸ ಇದ್ದರೆ ಸಾಕು ನಮಗೆ. ಇದನ್ನು ಒಂದು ಬಟ್ಟಲ್ನಷ್ಟು ಊಟವನ್ನು ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ. ಹಾಗಾದರೆ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.